ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಕನ್ಯಾ ರಾಶಿಯವರ್ಗುನು ಈ ಆಗಸ್ಟ್ ಮಾಸ ಅದ್ಭುತವಾದ ಒಂದು ಮಾಸ ಅಂತಾನೆ ಹೇಳ್ಬೋದು. ಯಾವುದೇ ಹೊಸ ಕಾರ್ಯಗಳು, ಯಾವುದೇ ಹೊಸ ಕೆಲಸಗಳಿಗೆ ಹೋಗ್ತಿದ್ದೀರಾ, ಇಲ್ಲ ಪ್ರಮೋಷನ್, ಇದೆಲ್ಲವೂ ಕೂಡ ಈ ತಿಂಗಳಲ್ಲಿ ಸುಗಮವಾಗಿ ಆಗುತ್ತೆ. ಆದಷ್ಟು ದೈವದ ಕಡೆ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮನೆಯಿಂದ ಹೊರಡ್ಬೇಕಾದ್ರೆ 2 ನಿಮಿಷ ನಿಮ್ಮ ಇಷ್ಟ ದೇವರನ್ನ ಧ್ಯಾನ ಮಾಡಿ ಹೋಗೋದ್ರಿಂದ ಅದ್ಭುತವಾದ ರಿಸಲ್ಟ್ ಅಂತಾನೆ ಹೇಳ್ಬೋದು. ಓಕೆ. ಇನ್ನ ಏನೋ ಎಜುಕೇಶನ್ ವಿಷಯಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಎಜುಕೇಶನ್. ಯಾವುದೇ ಒಂದು ಹೈಯರ್ ಎಜುಕೇಶನ್ ಮಾಡ್ಬೇಕು, ಹೊರ ದೇಶಗಳಿಗೆ ಹೋಗ್ಬೇಕು ಅನ್ನೋಕೆ ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ತುಂಬಾ ಚೆನ್ನಾಗಿದೆ. ನೀವು ಕೂಡ ಅಷ್ಟೇ, ಓದ್ಲಿಕ್ಕೆ ಕೂತ್ಕೊಂಡಾಗ 2 ನಿಮಿಷ ಧ್ಯಾನವನ್ನ ಮಾಡಿ ಕೂತ್ಕೊಳ್ಳಿ, ತುಂಬಾ ಅದ್ಭುತವಾಗಿದೆ ನಿಮ್ಮ ರಿಸಲ್ಟ್. ಹೊರದೇಶಗಳಿಗೆ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಇದು ಒಳ್ಳೆ ಟೈಮ್, ಟ್ರೈ ಮಾಡಿ ಎಲ್ಲರೂ ಕೂಡ. ಹಾಗೆ ಇನ್ನ ಆರೋಗ್ಯದ ವಿಚಾರ ಅಂತ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಖಂಡಿತವಾಗ್ಲೂ ಚೆನ್ನಾಗಿದೆ ನಿಮ್ಗೆ ಆರೋಗ್ಯದಲ್ಲಿ ಕೂಡ ಏನು ವ್ಯತ್ಯಾಸವಾಗುವಂತ ಒಂದು ಮಾಸ ಅಲ್ಲ. ಇನ್ನ ಸಂಸಾರದಲ್ಲಿ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನೀವೇನೋ ಮಾತಾಡ್ತಾ ಇರ್ತೀರಾ, ಹಸ್ಬೆಂಡ್ ಇನ್ನೇನೋ ಮಾತಾಡ್ತಾರೆ, ಇಲ್ಲ ನೀವೇನೋ ಹೇಳಿರ್ತೀರಾ, ವೈಫ್ ಇನ್ನೇನೋ. ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಶಾಂತ ರೀತಿಯಿಂದ ಓಕೆ ನೀನ್ ಹೇಳಿದ್ ಕರೆಕ್ಟ್ ಸುಮ್ನೆ ಆಗ್ಬಿಟ್ರೆ ಈ ಒಂದು ತಿಂಗಳಲ್ಲಿ ಜಗಳ ಅನ್ನೋದೇ ಇರಲ್ಲ. ಇನ್ನ ಪ್ರೇಮಿಗಳ ವಿಚಾರ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಏನು ಈ ಒಂದು ಮಾಸದಲ್ಲಿ ಪ್ರೇಮಿಗಳು ದೂರ ಆಗಿದ್ರಿ, ಲಾಸ್ಟ್ ಮಂತ್ ಅಂದ್ರೆ ಈ ತಿಂಗಳಲ್ಲಿ ಪ್ರೇಮಿಗಳ ವಿಚಾರ ಅಂತ ಬಂದಾಗ ಅದ್ಭುತವಾಗಿದೆ. ಏನು ಬ್ರೇಕಪ್ ಆಗಿತ್ತು ಅಂತದವ್ರಿಗೆಲ್ಲರಿಗೂ ಈಗ ಪ್ಯಾಚಪ್ ಆಗುವಂತ ಒಂದು ಮಾಸ ಅಂತಾನೆ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರ ತುಂಬಾ ಚೆನ್ನಾಗಿದೆ. ಎಲ್ಲಾ ಕಡೆಯಿಂದನೂ ಆದಾಯ ಒಂದು ಇದ್ದೇ ಇರುತ್ತೆ ಕನ್ಯಾ ರಾಶಿಯವರು ಈ ಒಂದು ಮಾಸ. ಓಕೆ. ಹಾಗೆ ಮದುವೆ ವಿಚಾರ ಅಂತ ಬಂದ್ರೆ ಮದುವೆ ಸ್ವಲ್ಪ ಮುಂದೂಡಿ, ಮದುವೆಯ ವಿಚಾರಕ್ಕೆ ಸ್ವಲ್ಪ ಮುಂದೂಡಿ. ಯಾಕೆ ಅಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಯೋಚನಾ ಶಕ್ತಿ ಹೇಗಿರುತ್ತೆ ಅಂದ್ರೆ, ವ್ಯವಹಾರದ ಕಡೆ ಇರ್ಬೋದು, ಇಲ್ಲ ಉದ್ಯೋಗಸ್ಥರಿಗೆ ಉದ್ಯೋಗದ ಕಡೆ ಕರೆಕ್ಟ್ ಆಗಿ ಅವ್ರಿಗೆ ಏನಾಗುತ್ತೆ, ಮದುವೆ ಬಗ್ಗೆ ಯೋಚನೆ ಮಾಡುವಂತ ಥಾಟೇ ಬಂದಿರಲ್ಲ. ಈ ಟೈಮಲ್ಲಿ ಮನೆಯವರು ಇಲ್ಲ ಮದ್ವೆ ಆಗೋದ್ರೆ ಎಲ್ಲಿ ಆಗ್ತಾರೆ, ಹಣ ಸಂಪಾದನೆ ಮಾಡೋ ಮೂಡಲ್ಲಿ ಇದ್ದಾರೆ ಕನ್ಯಾ ರಾಶಿಯವರು. ಹಾಗಾಗಿ ಅವರಿಗೆ ಮದ್ವೆ ಬಗ್ಗೆ ಹಾಗಾಗಿ ಸ್ವಲ್ಪ ನವೆಂಬರ್ ವರೆಗೂ ಮುಂದೂಡಿದ್ರೆ ಒಳ್ಳೇದು. ಓಕೆ. ಇನ್ನು ಕನ್ಯಾ ರಾಶಿಯವರಿಗೆ ಹಾಗೆ ಬರುವಂತಹ ನಂಬರ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಯಾವ್ದು? ಕಲರ್ ಅಂತ ಬಂದಾಗ ಗಿಣಿ ಹಸಿರು ಇರ್ಬೋದು, ಇಲ್ಲ ಬಾಟಲ್ ಗ್ರೀನ್ ಇರ್ಬೋದು. ಈ ಕಲರ್ ತುಂಬಾ ಅದ್ಭುತವಾಗುತ್ತೆ. ಇನ್ನ ವೈಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಯಾವ್ದು ಬೇರೆ ಎಲ್ಲಾ ಕಲರ್ನು ಹಾಕೊಳ್ತೀನಿ ಅಂತ ಇರ್ತೀರಾ, ಒಂದು ಗ್ರೀನ್ ಕಲರ್ ಬಟ್ಟೆನ ಯಾವಾಗ್ಲೂ ಪರ್ಸಲ್ಲಿ ಇಟ್ಕೊಳ್ಳಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನ ನಂಬರ್ ಅಂತ ಬಂದಾಗ ಏನಾಗುತ್ತೆ, 2, 6, 4 ಇವೆಲ್ಲವೂ ಕೂಡ ನಿಮ್ಗೆ ಒಳ್ಳೆ ನಂಬರ್. ಸೊ ಈ ಒಂದು ಕನ್ಯಾ ರಾಶಿಯವರು ಒಂದು ಪರಿಹಾರ ಮಾಡ್ಕೋಬೇಕಂದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ಖಂಡಿತವಾಗ್ಲು ಪ್ರತಿಯೊಬ್ಬರು ಕೂಡ ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಸಾಧ್ಯವಾದ್ರೆ ಗುರುವಾರದ ದಿನ ತಿರುಪತಿಯ ವೆಂಕಟರಮಣನ ದರ್ಶನ ಮಾಡ್ಕೊಂಡು ಬನ್ನಿ. ಈ ಒಂದು ಮಾಸದಲ್ಲಿ ಅದ್ಭುತವಾದ ರಿಸಲ್ಟ್ ಅಂತಾನೆ ಹೇಳ್ಬೋದು. ಇಲ್ಲ ನಮ್ಗಷ್ಟು ದೂರ ಹೋಗ್ಲಿಕ್ಕಾಗಲ್ಲ, ತುಂಬಾ ರಶ್ ಇರುತ್ತೆ ಅನ್ನೋರು ಮನೆಯಲ್ಲೇ ಕೂಡ ಪ್ರತಿ ಗುರುವಾರ ಒಂದು ತುಳಸಿ ದಳವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬಾ ಅದ್ಭುತವಾದ ರಿಸಲ್ಟ್ ಅಂತಾನೆ ಹೇಳ್ಬೋದು. ಎಲ್ಲಾ ಕನ್ಯಾ ರಾಶಿಯ ವೀಕ್ಷಕರಿಗೂ ಕೂಡ ಒಳ್ಳೆಯದಾಗಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕನ್ಯಾ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ